ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಆರೋಪ ಕೇಳಿಬಂದಿದೆ. ಎಸ್ಐಆರ್ ವಿರುದ್ಧ ಲೋಪದ ವಿರುದ್ಧ ಬೀದಿಗಿಳಿದಂತ ಜೆಡಿಎಸ್. ನೋಡಿ ಎಲ್ಲೆಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ ಅಂತ. ಚೌಲ್ಟ್ರಿಲ್ ಮಾಡೋದು, ಮಸೀದಿಲ್ ಮಾಡೋದು, ಈ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಮಾಡೋದಕ್ಕೆ ಹೇಳಿದ್ದಾರಾ? ಎಸ್ಐಆರ್ ಲೋಪದ ವಿರುದ್ಧ ಬೀದಿಗಿಳಿದಿದೆ ಜೆಡಿಎಸ್. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸರ್ಕಾರ ಎಸ್ಐಆರ್ ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಕಿಡಿಕಿಡಿ. ಸರ್ಕಾರ ತನಗೆ ಬೇಕಾದಂತೆ ಮತಪಟ್ಟಿ ಪರಿಷ್ಕರಣೆ ಮಾಡಿಕೊಳ್ತಾ ಇದೆ. ಖಾಸಗಿ ಸ್ಥಳದಲ್ಲಿ ಪಟ್ಟಿಯ ಪರಿಷ್ಕರಣೆ ಮಾಡುವಂತಿಲ್ಲ. ಮನೆ ಮನೆಗೆ ಹೋಗಿ ಅಧಿಕಾರಿಗಳು ಅರ್ಜಿ ಭರ್ತಿ ಮಾಡಿಸ್ಬೇಕು, ಅದೇ ರೂಲ್ಸ್. ಬಟ್ ಆ ರೀತಿ ಮಾಡ್ತಾ ಇಲ್ಲ. ಇಲ್ಲಿ ಮಸೀದಿಲ್ ಹೋಗಿ ಮತಪಟ್ಟಿ ಪರಿಷ್ಕರಣೆ ಮಾಡೋದು, ಚೌಲ್ಟ್ರಿಲ್ ಹೋಗಿ ಮಾಡೋದು, ಎಲ್ಲೋ ಬೀದಿಲ್ ಕುತ್ಕೊಂಡು ಮಾಡೋದು ಎಸ್ಐಆರ್ ಅಲ್ಲ ಇದು. ನಾವು ಪ್ರತಿದಿನನೂ ಕೂಡ ಮತದಾರರಿಗೆ ಸಹಕಾರ ಕೊಡಿ ಅಂತೀವಿ. ನೀವು ಹಿಂಗ್ ಮಾಡಿದ್ರೆ ಯಾರು ಸಹಕಾರ ಕೊಡ್ತಾರೆ? ಇಲ್ಲಿ ಅಂತಿಮವಾಗಿ ಏನಾಗಿದೆ, ನಮ್ಮ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ತಲೆಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಯಾರು ಕೂಡ ಅಧಿಕಾರಿಗಳು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಇವರೆಲ್ಲರೂ ಇವ್ರ ಮನೆ ಚಾಕ್ರಿಗೆ ಇವತ್ತು ತಿಳಿದಿದ್ದಾರೆ. ಹಾಗಾಗಿ ಇವ್ರ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲ. ಅವ್ರದ್ದು ಹೆಂಗೆ ಅಂದ್ರೆ ಪಾಲಿಸಿ, ಎಲ್ಲೆಲ್ಲಿ ಸೋಲ್ತೀವಿ ಅಲ್ಲೆಲ್ಲ ಕತೆ ಕಟ್ತಾರೆ. ಹೇಳ್ಬೇಕಲ್ಲ, ರೀಸನ್ ಕೊಡ್ಬೇಕಲ್ಲ ಸೋಲೋದಕ್ಕೆ. ಇನ್ನೆಲ್ಲರೂ ಅಪ್ಪಿತಪ್ಪಿ ಗೆದ್ದು ಬಿಟ್ರೆ ಅಲ್ಲಿ ಓಟ್ ಚೋರಿ ಆಗಿಲ್ಲ, ಸೋತ್ ಬಿಟ್ರೆ ಓಟ್ ಚೋರಿ ಆಯ್ತು. ಸೋತ್ ಬಿಟ್ರೆ ಮತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ರು, ಇವ್ರ ವೋಟರ್ಸ್ ಉಳಿಸ್ಕೊಂಡ್ಬಿಟ್ರು ಅಂತಾರಲ್ಲ. ನೋಡ್ರಿ, ಸಿಸ್ಟಮ್ ಸಾಫ್ಟ್ವೇರ್ ಜನರೇಟ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಆಧಾರ್ನ ಫೇಕ್ ಮಾಡಕ್ ಆಗೋದಿಲ್ಲ. ಆಧಾರ್ ಅಲ್ಲಿ ನಿಮ್ ಮುಖ ಇರುತ್ತೆ, ಆಧಾರ್ ಅಲ್ಲಿ ನೀವು 5 ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಿ. ಯು ಕೆನಾಟ್ ಫೇಕ್ ದಿಸ್ ಸಿಸ್ಟಮ್. ಬಟ್ ಗ್ರೌಂಡ್ ಅಲ್ಲಿ ನೀವೇನಾದ್ರೂ ಅಲ್ಲ, ನಮ್ ಕೆಲಸ ಇದು. ಒಂದ್ ಸೆಕೆಂಡ್, ನೋ ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಇದು ನಮ್ಗಿರ್ತಕ್ಕಂತ ಹಕ್ಕು. 3 ಪಕ್ಷದ PLA 2ಗಳಿಗೆ ರೆಪ್ರೆಸೆಂಟೇಷನ್ ಎಂದು ಕೊಟ್ಟಿದ್ದಾರೆ. ಮತ್ತೆ ತಪ್ಪು ನಡಿಬೇಕಾದ್ರೆ ಯಾವ ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂದಾಗ ಇವ್ರ ಕೆಲಸ ಇರೋದೇ ಇದನ್ನ ಮುಂದ್ಗಡೆ ಎದುರುಗಡೆ ತಗೊಂಡ್ಬಂದು ಈ ಬೇಸ್ನೇ ನೀವು ರಾಂಗ್ ಆಗಿ ಸೃಷ್ಟಿ ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬೇಕು? ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಯಾರಿಗೋ ಬೇಕಾಗಿರ್ತಕ್ಕಂಥ ಮನೆಗಳಲ್ಲಿ ಫಾರ್ಮ್ ಅನ್ನ ಹಂಚಲಿಕ್ಕೆ ಅವಕಾಶ ಇಲ್ಲ ಕಾನೂನಿನಡಿ. ಫಾರ್ಮು ಮನೆಗೆ ಹೋಗ್ಬೇಕು, ಮನೆಯಲ್ಲಿ ಅವ್ರಿದ್ರೆ ಅವ್ರ ಕೈ ಕೊಡಬೇಕು, ಫಾರ್ಮ್ ಅನ್ನ ಫಿಲ್ ಮಾಡಿಸ್ಬೇಕು. ಓದಕ್ಕೆ ಬರೆಯಕ್ಕೆ ಬರದೇ ಇರತಕ್ಕಂಥವ್ರನ್ನ VFC ಸೆಂಟರ್ಗೆ ಕರ್ಕೊಂಡೋಗಿ PLA 2ಗಳು 3 ಪಕ್ಷದ ಸಮ್ಮುಖದಲ್ಲಿ, BLOಗಳ ಸಮ್ಮುಖದಲ್ಲಿ ಫಿಲ್ ಅಪ್ ಮಾಡಿ ಕೊಡಬೇಕು. ದಿಸ್ ಇಸ್ ದ ಸಿಂಪಲ್ ಸಿಸ್ಟಮ್.